ವೀಕ್ಷಕರ ನಮಸ್ಕಾರ. ಪುಸ್ತಕ ಪರಿಚಯದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ಪುಸ್ತಕವನ್ನು ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನ ನಾನು ನಿಮ್ಮಲ್ಲಿ ಹೇಳಬೇಕು ಸ್ನೇಹಿತರೆ. ಆ ವಿಷಯಗಳೇನಪ್ಪ ಅಂತಂದರೆ, ಭಾರತ ಮತ್ತು ಚೀನಾದ ನಡುವೆ 1962ರಲ್ಲಿ ಒಂದು ಭಯಾನಕ ಯುದ್ಧ ನಡೆಯುತ್ತೆ ಸ್ನೇಹಿತರೆ. ಆ ಯುದ್ಧದಲ್ಲಿ ಭಾರತ ಹೀನಾಯವಾಗಿ ಸೋಲುತ್ತೆ. ಆ ಯುದ್ಧವನ್ನು ತಗ್ಲಾ ಯುದ್ಧ ಅಂತ ಕರೀತಾರೆ. ಈ ಒಂದು ಭಯಾನಕ ಯುದ್ಧದಲ್ಲಿ ಭಾರತದ 1300ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗ್ತಾರೆ. ಎದುರಾಳಿ ಚೀನಾ 3900ಕ್ಕೂ ಹೆಚ್ಚು ಭಾರತೀಯ ಸೈನಿಕರನ್ನ ಯುದ್ಧ ಖೈದಿಗಳಾಗಿ ಬಂಧಿಸಿದೆ ಸ್ನೇಹಿತರೆ. ಭಾರತ ಸೈನ್ಯದ ಈ ಹೀನಾಯ ಸೋಲಿಗೆ ಕಾರಣವೇನು ಎಂಬುದನ್ನು ಆರಂಭದಲ್ಲಿ ದೇಶದ ಜನರಿಗೆ ತಿಳಿಸಿರಲಾಗಿರಲಿಲ್ಲ. ಬಹುತೇಕರು ಇದು ಭಾರತದ ಸೈನ್ಯ ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಎಂದೇ ಭಾವಿಸಿದ್ದರು. ಆದರೆ ಯುದ್ಧ ಕಳೆದ 7 ವರ್ಷಗಳ ನಂತರ ಭಾರತ ಸೈನ್ಯದ ಒಬ್ಬ ಪ್ರಾಮಾಣಿಕ ಧೀರಯೋಧರಾದ ಮತ್ತು ಸ್ವತಃ ಯುದ್ಧದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದ್ದ ಬ್ರಿಗೇಡಿಯರ್ ಜಾನ್ ಪರಶುರಾಮ ದಳವಿ ಎಂಬುವರು ಭಾರತದ ಸೈನ್ಯದ ಸೋಲಿಗೆ ನಿಜವಾದ ಕಾರಣಗಳ ಕುರಿತು 1969ರಲ್ಲಿ ಒಂದು ಪುಸ್ತಕವನ್ನು ಬರೆದು ಪ್ರಕಟಿಸ್ತಾರೆ. ಆ ಪುಸ್ತಕದ ಹೆಸರು ಹಿಮಾಲಯನ್ ಬ್ಲಂಡರ್. ಅದನ್ನು ಕನ್ನಡದ ಪ್ರಖ್ಯಾತ ಲೇಖಕ ದಿವಂಗತ ರವಿ ಬೆಳಗೆರೆಯವರು 1999ರಲ್ಲಿ ಕನ್ನಡಕ್ಕೆ ಅನುವಾದಿಸ್ತಾರೆ. ಈ ಪುಸ್ತಕದ ಒಟ್ಟಾರೆ ಸಾರಾಂಶವನ್ನು ಒಂದೆರಡು ಸಾಲುಗಳಲ್ಲಿ ಹೇಳಬೇಕಂದ್ರೆ, ದುಷ್ಟ ಚೀನಾದ ವಿರುದ್ಧ ಹಿಮಾಲಯದ ದುರ್ಗಮ ನೇಫಾ ಗಡಿಗಳಲ್ಲಿ ಹೋರಾಡಲು ಭಾರತದ ಸೈನಿಕರಿಗೆ ಸಮರ್ಥವಾಗಿ ಹೋರಾಡಲು ಬೇಕಾಗುವ ಮದ್ದು, ಗುಂಡು, ಬೆಚ್ಚಗಿನ ಸಮವಸ್ತ್ರ, ಸರಿಯಾದ ಬೂಟುಗಳು ಅವನಿಗೆ ಸಿಗದೆ ಹೋದಾಗ ಅವನ ಎದುರೆಳೆಗೆ ಉಂಟಾಗುವ ಸಂಕಟ, ನೋವಿನ ನಿಟ್ಟುಸಿರೆ ಈ ಪುಸ್ತಕದ ಸಾಲುಗಳು. ಆಗ ಭಾರತದ ಪ್ರಧಾನಿಯಾಗಿದ್ದವರು ಮಾನ್ಯ ಜವಾಹರ್ಲಾಲ್ ನೆಹರೂರವರು. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ಹೇಳಲೇಬೇಕು. ಜವಾಹರ್ಲಾಲ್ ನೆಹರು ಮೇಲೆ ಒಂದು ಶಾಶ್ವತವಾದ ಅಭಿಮಾನವನ್ನು ನೀವೇನಾರು ಇಟ್ಕೊಂಡಿದ್ರೆ ದಯವಿಟ್ಟು ಈ ಪುಸ್ತಕವನ್ನು ಓದಲಿಕ್ಕೆ ಹೋಗಬೇಡಿ. ಅವರ ಕುರಿತು ಕಹಿ ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ಈ ಪುಸ್ತಕವನ್ನು ಓದಿ ಅಂತ ನಾನು ವಿಶೇಷವಾಗಿ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮೊದಲೇ ಹೇಳಿದಾಗೆ ಆಗ ಪ್ರಧಾನಿಯಾಗಿದ್ದವರು ಜವಾಹರ್ಲಾಲ್ ನೆಹರೂರವರು, ರಕ್ಷಣಾ ಮಂತ್ರಿಯಾಗಿದ್ದ ಪುಣ್ಯಾತ್ಮ ವೆಂಗಳಿಲ್ ಕೃಷ್ಣ ಮೆನನ್ ಎಂಬುವರು. ಈ ಇಬ್ಬರ ಮಹಾನುಭಾವರ ದೂರದೃಷ್ಟಿ ಕೊರತೆ ಮತ್ತು ದೇಶದ ಗಡಿರಕ್ಷಣೆಯ ವಿಷಯದಲ್ಲಿ ಅವರಿಗಿದ್ದ ಅವಿವೇಕದಿಂದ ದೇಶ ಎಂದಿಗೂ ತಲೆತಗ್ಗಿಸುವ ಅವಮಾನವನ್ನು ಅನುಭವಿಸಬೇಕಾಗಿ ಬಂತು ಸ್ನೇಹಿತರೆ. 1950ರಲ್ಲಿ ಚೀನಾ ಪಕ್ಕದ ಟಿಬೆಟ್ ದೇಶವನ್ನು ಆಕ್ರಮಿಸಿಕೊಳ್ಳುತ್ತೆ. ಇದರಿಂದ ಎಚ್ಚರಗೊಳ್ಳದ ನಮ್ಮ ಅಂದಿನ ಅಧಿನಾಯಕರು 12 ವರ್ಷಗಳ ನಂತರ ಭಾರೀ ದಂಡವನ್ನು ಯಾವ ರೀತಿ ತೆರಬೇಕಾಯಿತು ಎನ್ನುವುದನ್ನು ತಿಳಿಯಬೇಕಾದರೆ ನೀವು ಈ ಪುಸ್ತಕವನ್ನು ಓದಲೇಬೇಕು. ನನ್ನ ಕೇಳಿದ್ರೆ ಇದು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಓದಲೇಬೇಕಾದ ಪುಸ್ತಕ. ಮತ್ತು ಈ ಪುಸ್ತಕದ ಮತ್ತಷ್ಟು ವಿವರಕ್ಕೆ ಬರಬೇಕಾದ್ರೆ, ಇದನ್ನು ಪ್ರಕಾಶಿಸಿದವರು ಭಾವನಾ ಪ್ರಕಾಶನದವರು. ಪುಟಗಳ ಸಂಖ್ಯೆ 216. ಬೆಲೆ ಬಂದು ನಾನು ಕೊಂಡಾಗ ₹125 ಇತ್ತು. ಈಗ ಒಂದು ₹150ರಿಂದ ₹170 ಇರ್ಬೋದು ಅಷ್ಟೇ. ಇದರ ಮೂಲ ಲೇಖಕರು ಬಂದು ಬ್ರಿಗೇಡಿಯರ್ ಜಾನ್ ಪಿ ದಳವಿಯವರು. ಕನ್ನಡಕ್ಕೆ ಇದನ್ನು ಮೊದಲೇ ಹೇಳಿದಾಗೆ ನಮ್ಮ ಖ್ಯಾತ ಲೇಖಕ ರವಿ ಬೆಳಗೆರೆಯವರು ಕನ್ನಡಕ್ಕೆ ಅನುವಾದಿಸಿರ್ತಾರೆ. ಇದು ಸರಿಸುಮಾರು 25ಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡ ಒಂದು ಪ್ರಖ್ಯಾತ ಪುಸ್ತಕ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಮೊದಲೇ ಹೇಳಿದಾಗೆ ಇದು ಭಾರತದ ಪ್ರತಿಯೊಬ್ಬ ಪ್ರಜೆಯು ಓದಲೇಬೇಕಾದ ಪುಸ್ತಕ. ಏಕೆಂದರೆ ಭಾರತದ ಪ್ರಧಾನಿ ಮತ್ತು ಮೇಲ್ಮಟ್ಟದ ನಾಯಕರು ದೇಶದ ಸೈನ್ಯ ಮತ್ತು ಸೈನ್ಯದ ಅವಶ್ಯಕತೆಗಳ ಕುರಿತು ಮತ್ತು ಗಡಿ ರಕ್ಷಣೆಯ ವಿಷಯದಲ್ಲಿ ಅತ್ಯುತ್ತಮ ದೂರದೃಷ್ಟಿ ಮತ್ತು ಪ್ರಾಮಾಣಿಕರಾಗಿದ್ದಷ್ಟು ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಆರಿಸಬೇಕಾದ್ದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ನಿಮಗೆ ಸಾಕಷ್ಟು ವಿಷಯಗಳನ್ನು ಈ ಪುಸ್ತಕ ನಿಮಗೆ ಒದಗಿಸುತ್ತೆ ಸ್ನೇಹಿತರೆ. ಹಾಗಾಗಿ ಕಡ್ಡಾಯವಾಗಿ ನೀವು ದಯವಿಟ್ಟು ಈ ಪುಸ್ತಕವನ್ನು ಕೊಂಡು ಓದಲೇಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಈ ಒಂದು ಪುಸ್ತಕ ಪರಿಚಯದ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಸ್ನೇಹಿತರೆ. ಇಷ್ಟವಾದರೆ ಮತ್ತೊಬ್ಬರಿಗೆ ಹಂಚಿ, ನಿಮ್ಮ ಅಭಿಪ್ರಾಯಗಳೇನಾರಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಪುಸ್ತಕ ಪರಿಚಯದ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.